Hi Malple. Hi everyone, this is Pragati and welcome back to our YouTube channel. ಸೊ ನಾವಿವತ್ತುಂಟಲ್ವಾ ಬೆಂಗಳೂರಲ್ಲಿ ಓಪನ್ ಆಗಿದ್ದು ಹೊಸ ಮಾಲಿಗೆ ಹೋಗ್ತಿದ್ದೇವೆ. ಮಾಲ್ ಗೊತ್ತಾಗ್ತದೆ? Phoenix Mall of ಅದೇ ನಂಗೆ ಅದು ಹೇಳಿಕ್ಕೆ ಬರೋದಿಲ್ಲ. ಅದೇ ಆ ಮಾಲಿಗೆ ಮೀರೇನು ಹೈಟ್ ಇಲ್ಲ ಎಣ್ಣೆ ಅಂಗಡಿ ಪಸಂಡ್ ಇರ್ತೋ ಚುಜರು ದುಂಪೊಪ್ಪೆ ಸೊ ಅಲ್ಲಿಗೆ ಹೋಗ್ತಿದ್ದೇವೆ. ಇವರು ನನ್ನ ರೂಮ್ಮೇಟ್ ಆಯಿತಾ, ನಮ್ಮ ಊರಿನವ್ರು ಇವರು. ಅಂದರೆ ಇವ್ರು ಮಂಗಳೂರು, ನಾವು ಉಡುಪಿ, ಅಷ್ಟೇ ಡಿಫ್ರೆನ್ಸ್ ಅಷ್ಟೇ. ಸೊ ಇವಾಗ ಹೋಗ್ತಿದ್ದೇವೆ. ಇವ್ರದ್ದು ಫ್ರೆಂಡ್ಸ್ ಅಲ್ಲಿದ್ದಾರೆ, ಇವ್ರ ಫ್ರೆಂಡ್ಸ್ ಅವ್ರ ಕಸಿನ್ಸ್ ಜೊತೆ ಅಲ್ಲಿದ್ದಾರೆ. ನಾವು ಇವಾಗ ಹೋಗ್ತಿದ್ದೇವೆ. ಅಲ್ಲಿ ಹೇಗೆ ಉಂಟು ಏನಂತ ಗೊತ್ತಿಲ್ಲ, ಹೋಗಿ ನೋಡಬೇಕು. ಎಷ್ಟು ವೀಡಿಯೋ ಮಾಡಲಿಕ್ಕಾಗುತ್ತೆ ಅಷ್ಟು ವೀಡಿಯೋ ಮಾಡ್ತೇವೆ. ಆಮೇಲೆ ದೊಡ್ಡ ಸ್ಟೈಲಲ್ಲಿ ಪಾಶಾಗೆಲ್ಲ ಹೊರಟಿದ್ದೇವೆ. ನಾವು ಹೋಗೋ ದಾರಿ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ, ನೋಡಬೇಕು. ನಾವು ಹೋಗಿ ನೋಡಬೇಕು. ಖುಷಿ ಉಂಟೇರಪ್ಪ ಅವರೇ? ಹೇಗೆ ಅನಿಸ್ತುಂಟು ನಿಮಗೆ? ನಮ್ಮದು ಕನ್ನಡ ಚಾನಲ್ ಆಯಿತಾ, ಕನ್ನಡದಲ್ಲೇ ಮಾತಾಡಬೇಕಾಗ್ತದೆ, ಇಲ್ಲಾಂದರೆ ಕಮೆಂಟಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಮಾತಾಡಿ ಅಂತ. ನನಗೆ ತುಂಬ ಖುಷಿಯಾಗಿದೆ. ಸೊ ನಾವಿವಾಗ ಹೊರಟಿದ್ದೇವೆ. ರಿಕ್ಷಾದಂತೆಲ್ಲ ಆಯ್ತಪ್ಪ ಬುಕ್ ಮಾಡಬೇಕು, ಆದರೆ ಲೊಕೇಶನ್ ಎಲ್ಲ ರಾಂಗ್ ಆಗಿ ಪಾಪ ಅವ್ರು ಬಂದರೆ ಮಾತ್ರ. ಇನ್ನು ನಾವು ಸಂಡೇ ಹೋಗಿರೋದ್ರಿಂದ ಮೇಕಪ್ ಇನ್ನು ಇವರು ರಶ್ಮಿ ಅಂತ ನನ್ನ ರೂಮ್ಮೇಟ್. ಇವರಂತೂ ತುಂಬಾ ಸಪೋರ್ಟಿವ್ ಆಗಿದ್ದರು. ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ ಅಂದ ತಕ್ಷಣ ಆ್ಯಂಡ್ ವೀಡಿಯೋಸ್ ಎಲ್ಲ ತುಂಬಾ ಕ್ಯಾಪ್ಚರ್ ಮಾಡಿದರು ಅವರು. ನಾನು ಆ್ಯಕ್ಚುಲಿ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಹೋಗಿರಲಿಲ್ಲ ಆ್ಯಂಡ್ ಅವರೇ ತುಂಬ ವೀಡಿಯೋಸ್ ಮಾಡಿ ಆ ವೀಡಿಯೋಸ್ನೆಲ್ಲ ನಂಗೆ ಕಳಿಸಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಶ್ಮಿ. ಇನ್ನು ಮಾಲ್ ಆಫ್ ಏಷ್ಯಾ ಹೆಬ್ಬಾಳ್ ಅನ್ನೋ ಒಂದು ಊರ ಹತ್ರ ಬರುತ್ತೆ. ಬೆಂಗಳೂರಿನ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಲ್ಲಿ ಈ ಮಾಲ್ ಸೇರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಈ ಮಾಲ್ನ ಇಂಟೀರಿಯರ್ ಆ್ಯಂಡ್ ಆ್ಯಂಬಿಯನ್ಸ್ ನೀವೇ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಬೆಂಗಳೂರಿನ ದ ಲಕ್ಸುರಿಯಸ್ ಮಾಲ್ ಇದು ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ. ಬಕ ಹೇಗುಂಟು? ಚೆನ್ನಾಗಿದೆ, ಆದರೆ ತುಂಬ ಜನರಿದ್ದಾರೆ, ಒಳಗೆ ಬಿಡ್ತಾ ಇಲ್ಲ. ಒಳಗೆ ಬಿಡ್ಲೇ ಇಲ್ಲ. ನಮ್ನ ಆಮೇಲೆ ಬಿಟ್ರಾ
ನಾನು ಮಾತಾಡೋದು ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲ ವೀಡಿಯೋಗ್ರಾಫರ್ ಇವತ್ತು ಇವ್ರು ಆಯಿತಾ, ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ದಾರೆ, ಎಲ್ಲ ನಂಗೆ ಕೊಡ್ತಾರೆ, ನಾನು ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ನಾನು ಸ್ವಲ್ಪ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಆ್ಯಂಡ್ ಆವಾಗಿಂದ ಯಾರೋ ಕಿರ್ಚುತ್ತಿದ್ದಾರೆ, ಯಾಕೆ ಕಿರ್ಚುತ್ತಿದ್ದಾರೆ ಅಂತ ಗೊತ್ತಿಲ್ಲ, ಹುಡ್ಕೊಂಡು ಹೋಗ್ತಿದ್ದೀವಿ ನೋಡುವ. ಕೊನೆದಾಗಿ ನಾವು ಹೋಗಿದ್ದು ಫುತೋಪಿಯಾ ಅಂದರೆ ಫುಡ್ ಕೋರ್ಟ್ಗೆ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿರೋ ಒಂದು ಇಂಟೀರಿಯರ್ಸ್, ಎಷ್ಟು ಚೆನ್ನಾಗಿರೋ ಒಂದು ಆ್ಯಂಬಿಯನ್ಸ್ ಇಲ್ಲಿ ಸಿಗ್ತಿದೆ ಅಂತ. ಆ್ಯಂಡ್ ತುಂಬಾ ಜನ ಇರೋದ್ರಿಂದ ಸೀಟ್ ಕೂಡ ಸಿಗ್ತಿರ್ಲಿಲ್ಲ. ಆ್ಯಂಡ್ ಹಾಗೋ ಹೀಗೋ ಮಾಡಿಬಿಟ್ಟು ಒಂದು ಕಡೆ ಸೀಟ್ ಸಿಕ್ಕಿ ಅಲ್ಲಿ ಕೂತ್ಕೊಂಡ್ವಿ ನಾವು. ಆ್ಯಂಡ್ ನಾನು ಆವಾಗಲೇ ಹೇಳ್ದಾಗೆ ನಾವು ಹೋಗಿದ್ದ ದಿನ ವರ್ಲ್ಡ್ ಕಪ್ ಮ್ಯಾಚ್ ಆಗ್ತಿತ್ತು. ಆ್ಯಂಡ್ ನಾವು ಫುಡ್ ಆರ್ಡರ್ ಮಾಡ್ತಾ ಅಲ್ಲೇ ಮ್ಯಾಚ್ ನೋಡ್ತಾ ಇದ್ವಿ. ಇಡೀ ಮಾಲನ್ನು ಪೂರ್ತಿಯಾಗಿ ನೀವು ನೋಡಬೇಕು ಅಂತಂದರೆ ಒಂದು ದಿನ ಆದರೂ ಬೇಕಾಗುತ್ತೆ. ನಾವು ಆದಷ್ಟು ಇಡೀ ಮಾಲನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಈ ಒಂದು ಪುಟ್ಟ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್.